ನಮ್ಮೆಲ್ಲರದು ಕೂಡ ಒಂದೇ ತಂಡ, ಟೀಮ್ ಕರ್ನಾಟಕ ಆಗಿ ಕೆಲಸ ಮಾಡೋಣ ಅಂಥೇಳಿ ಎಲ್ಲರೂ ಕೂಡ ಮನವಿಯನ್ನು ಮಾಡಿದ್ದೇನೆ. ಜನ ನಮ್ಮ ಮೇಲೆ ಬಹಳ ನಿರೀಕ್ಷೆಯನ್ನು ಮಾಡಿದ್ದಾರೆ. ಸಾರ್ವಜನಿಕರ ಯಾರೇ ಆಗಲಿ ಸಾರ್ವಜನಿಕರು ಅವರ ಸಮಸ್ಯೆಯಿಂದನೇ ನಮ್ಮ ಹತ್ರಕ್ಕೆ ಬರ್ತಾರೆ. ಸಮಸ್ಯೆ ಇಲ್ಲಾಂದರೆ ಯಾರು DC ಆಫೀಸ್ಗಾಗಲಿ, ಸೆಕ್ರೆಟರಿಯೇಟ್ಗಾಗಲಿ, ತಾಲೂಕು ಆಫೀಸ್ಗಾಗಲಿ, ವಿಲೇಜ್ ಅಕೌಂಟೆಂಟ್ ಆಗಲಿ, PDO ಆಫೀಸ್ಗಾಗಲಿ ಬರುವುದಿಲ್ಲ. ಬಂದಂಥವ್ರಿಗೆ ಸ್ಪಂದಿಸಬೇಕು, ಪಾಸಿಟಿವ್ ಆಗಿ ಸಮಸ್ಯೆನ ಬಗೆಹರಿಸಬೇಕು. ಇದನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಎಲ್ಲ ಅಧಿಕಾರಿಗಳು 10 ಗಂಟೆಗೆ ಅವರ ಕಚೇರಿಗೆ ಹಾಜರಾಗಬೇಕು. ಎಲ್ಲೇ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಅವರು ಹಾಜರಾದ ತಕ್ಷಣ, ಅವ್ರ ರಿಪೋರ್ಟ್ ಆದ ತಕ್ಷಣ, ಅವರು ತಮ್ಮನ್ನು ಪ್ರೆಸೆಂಟ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ, ಅಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ನೋಡುವಂಥ ಸೆಕ್ರೆಟರಿ ಯಾರಿರ್ತಾರೆ ಅವ್ರಿಗೆ ಮೆಸೇಜು ಬರಬೇಕು. ಅವ್ರಿಗೇನು GPS ಇಟ್ಕೊಂಡಿರ್ತಾರೆ ಅಲ್ಲಿಂದನೇ ಎಲ್ಲಿಂದ ಅವರು ತಂಬ ಹಾಕ್ತಾರೆ, ಅಲ್ಲಿಂದನೇ ಈಗೆಲ್ಲರೂ ಕೂಡ ಟೆಕ್ನಾಲಜಿ ಅಷ್ಟು ಬೆಳೆದಿದೆ. ಅದನ್ನು ಅವರೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ವಿಲೇಜ್ ಅಕೌಂಟಿಂದ ಹಿಡಿದು, ರೆವಿನ್ಯೂ ಇನ್ಸ್ಪೆಕ್ಟರಿಂದ ಹಿಡಿದು, PDO ಇಂದ ಹಿಡಿದು ಯಾವುದೇ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿವರೆಗೂ ಕೂಡ ಪೊಲೀಸರು ಎಲ್ಲರೂ ಕೂಡ ಅವರವ್ರ ಹೆಡ್ ಕ್ವಾರ್ಟರ್ಸಲ್ಲಿ ಕಂಪಲ್ಸರಿ ಇರಲೇಬೇಕು. ಅವ್ರದ್ದೊಂದು ಅಡ್ರೆಸ್ಸು, ಪುಸ್ತಕ, ಮನೆ ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಕೂಡ ವೆಬ್ಸೈಟಲ್ಲಿ ಮತ್ತು ತಾಲೂಕುಗಳಲ್ಲಿ ಲಭ್ಯ ಇರಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.